ದುರಂಧರ್ 2 ದಿ ರಿವೆಂಜ್ ಸಿನಿಮಾ ರಿಲೀಸ್ ಆದ ಬೆನ್ನಲ್ಲೇ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಸೋದಕ್ಕೆ ಶುರು ಮಾಡಿದೆ. ರಿಲೀಸ್ ಆದ ಫಸ್ಟ್ ಡೇನೆ 143 ಕೋಟಿ ಗಳಿಸೋ ಮೂಲಕ ಅತ್ಯಧಿಕ ಹಣ ಗಳಿಸಿರೋ ಸಿನಿಮಾ ಅನ್ನೋ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಇನ್ನು ಈ ಸಿನಿಮಾದಲ್ಲಿ ಪಾಕಿಸ್ತಾನವನ್ನ ಭಯೋತ್ಪಾದಕ ರಾಷ್ಟ್ರ ಅಂತ ತೋರಿಸಿರೋ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲಿ ಈ ಸಿನಿಮಾದ ಮೊದಲ ಭಾಗ ಹಾಗೆ ಎರಡನೇ ಭಾಗ ಎರಡನ್ನೂ ಕೂಡ ಬ್ಯಾನ್ ಮಾಡಲಾಗಿದೆ. ಬಟ್ ಪಾಕಿಸ್ತಾನದ ಜನ ಮಾತ್ರ ಕಾಳಸಂತೆಯಲ್ಲಿ ಈ ಸಿನಿಮಾವನ್ನ ಖರೀದಿ ಮಾಡಿ ನೋಡ್ತಾ ಇದ್ದಾರೆ ಅಂತ ಪಾಕಿಸ್ತಾನದ ಪತ್ರಕರ್ತ ಖಾಲಿದ್ ಮೊಹಮ್ಮದ್ ಖಾಲಿದ್ ವಿಡಿಯೋ ಒಂದನ್ನ ಶೇರ್ ಮಾಡಿಕೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ದುರಂಧರ್ ಬ್ಯಾನ್ ಮಾಡಿದ್ರು ಕೂಡ ಅಲ್ಲಿನ ಜನರಿಗೆ ಈ ಸಿನಿಮಾದ ಮೇಲೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಆದಿತ್ಯ ಧರ್ ನಿರ್ದೇಶನದ ಹಾಗೆ ರಣವೀರ್ ಸಿಂಗ್ ಮುಖ್ಯ ಭೂಮಿಕೆಯಲ್ಲಿ ಆಕ್ಟ್ ಮಾಡಿರೋ ದುರಂಧರ್ ಸಿನಿಮಾವನ್ನ ಪಾಕಿಸ್ತಾನ ಸರ್ಕಾರ ಪ್ರದರ್ಶನವನ್ನ ನಿಷೇಧ ಮಾಡಿತು. ಈ ಸಿನಿಮಾದಲ್ಲಿ ಪಾಕಿಸ್ತಾನ ಒಂದು ಭಯೋತ್ಪಾದಕ ದೇಶ, ಇದು ಭಾರತದಲ್ಲಿ ಭಯೋತ್ಪಾದಕತೆಯನ್ನ ಬಿತ್ತೋ ಪ್ರಯತ್ನ ಮಾಡ್ತಾ ಇದೆ ಅಂತ ಚಿತ್ರದಲ್ಲಿ ತೋರಿಸಿರೋ ಕಾರಣ ಈ ಸಿನಿಮಾವನ್ನ ಅಲ್ಲಿ ಬ್ಯಾನ್ ಮಾಡಲಾಗಿದೆ. ಸರ್ಕಾರ ಈ ಸಿನಿಮಾವನ್ನ ಬ್ಯಾನ್ ಮಾಡಿದ್ರೂ ಕೂಡ ಅಲ್ಲಿ ಜನರು ಭಾರತ ಯಾವ ರೀತಿಯಲ್ಲಿ ನಮ್ಮ ದೇಶವನ್ನ ಚಿತ್ರಿಸಿದೆ ಅಂತ ತಿಳಿಯೋ ಕುತೂಹಲದಿಂದ ಕಾಳಸಂತೆಯಲ್ಲಿ ಈ ಸಿನಿಮಾವನ್ನ ಖರೀದಿ ಮಾಡಿ ನೋಡ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಇದ್ರ ಬಗ್ಗೆ ವಿಡಿಯೋ ಒಂದನ್ನ ಶೇರ್ ಮಾಡಿರೋ ಪಾಕ್ ಪತ್ರಕರ್ತ ಖಾಲಿದ್ ಮೊಹಮ್ಮದ್ ಖಾಲಿದ್ ದುರಂಧರ್ ಸಿನಿಮಾವನ್ನ ಲಾಹೋರ್ನಲ್ಲಿ ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ ಬರೆದುಕೊಂಡಿದ್ದಾರೆ. ಇನ್ನು ನೆಟ್ಟಿಗರ ರಿಯಾಕ್ಷನ್ ಅಂತೂ ಸಖತ್ತಾಗಿದೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ನೆಟ್ಟಿಗರಂತೂ ನಾನಾ ರೀತಿಯಲ್ಲಿ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸಿನಿಮಾ ಎಷ್ಟು ಉತ್ತಮವಾಗಿದೆ ಅಂದ್ರೆ ಶತ್ರು ದೇಶ ಕೂಡ ಸಿನಿಮಾ ನೋಡುವಂತಾಗಿದೆ ಅಂತ ಒಬ್ರು ಬರೆದ್ರೆ, ಕರಾಚಿಯಲ್ಲಿ ನಡೆದ ಘಟನೆಯನ್ನ ಲಾಹೋರಿನ ಜನ ನೋಡ್ತಿದ್ದಾರೆ ಅಂತ ಇನ್ನೊಬ್ರು ಕಾಮೆಂಟ್ ಮಾಡ್ತಿದ್ದಾರೆ. ಒಟ್ನಲ್ಲಿ ಪಾಕಿಸ್ತಾನ ಈ ಸಿನಿಮಾವನ್ನ ಬ್ಯಾನ್ ಮಾಡಿದ್ರೂ ಕೂಡ ಪಾಕಿಸ್ತಾನದ ಜನ ಮಾತ್ರ ಈ ಸಿನಿಮಾವನ್ನ ಕದ್ದು ಮುಚ್ಚಿ ನೋಡ್ತಾ ಇದ್ದಾರೆ. ಅಂದ್ರೆ ದುರಂಧರ್ 2 ಹವಾ ಯಾವ ರೀತಿಯಾಗಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.